ಒಂದು ಸಂಸ್ಕೃತಿಯನ್ನು ಮರಿತಕ್ಕಂಥದ್ದು, ಮಕ್ಕಳಲ್ಲಿ ಅನೇಕ ರೀತಿಯ ಸಂಸ್ಕಾರಗಳ ಕೊರತೆ ಇರತಕ್ಕಂಥದ್ದು. ಇವತ್ತು ಸಮಾಜ ಯಾವ ರೀತಿಯಾಗಿ ನಡೀತಾ ಇದೆ, ಸಮಾಜದಲ್ಲಿನ ತಲ್ಲಣಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಾಹಿತಿಗಳು ತಮ್ಮದೇ ಆದ ರೀತಿಯಲ್ಲಿ ಬರವಣಿಗೆ ಮೂಲಕ ಅದನ್ನು ಜಾಗೃತಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಶ್ಲಾಘನೆ ಇದೆ. ಇವತ್ತು ಎಂಥ ಕವಿಗಳು ಬೇಕು ಸಮಾಜದಲ್ಲಿ, ಎಂಥ ರೀತಿಯ ಸಾಹಿತಿಗಳು ಬೇಕಂದರೆ ಸಮಾಜದಲ್ಲಿ ನಡೀತಕ್ಕಂಥ ಸಮಸ್ಯೆಗಳಿಗೆ ತಲ್ಲಣಗಳಿಗೆ ಸ್ಪಂದಿಸುವ ಮೂಲಕ ಮತ್ತೆ ಸಮಾಜವನ್ನು ಜಾಗೃತಿಗೊಳಿಸ್ತಕ್ಕಂಥ ಕಾರ್ಯ ಸಾಹಿತಿಗಳಿಂದ, ಬರಹಗಾರರಿಂದ, ಕವಿಗಳಿಂದ ಆಗ್ತಾ ಇದೆ. ಅಂತಹ ಕಾರ್ಯಕ್ಕೆ ಪೂಜ್ಯರು ಒಂದು ಭೂಮಿಕೆ ಒದಗಿಸುವ ಮೂಲಕ ಈ ಮಠದಿಂದ ಸುಮಾರು 4 ಕೃತಿಗಳು ಬಿಡುಗಡೆಗಳ ಮೂಲಕ ಪುಸ್ತಕ ಸಂಸ್ಕೃತಿಯನ್ನು ಕೂಡ ತಮ್ಮೆಲ್ಲರೂ ಬೆಳೆಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಪೂಜ್ಯರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಇಂಥ ಪುಸ್ತಕ ಸಂಸ್ಕೃತಿ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಜನರ ಒಂದು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮಾನಸಿಕ ಶಾಂತಿ ನೆಮ್ಮದಿಯ ಹುಡುಕಾಟದಲ್ಲಿರ್ತಕ್ಕಂಥ ಜನರಿಗೆ ಬದುಕಿಗೆ ಒಂದು ತಮ್ಮ ಆಶೀರ್ವಾದ ನುಡಿಗಳ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯ ಪೂಜ್ಯರು ಮಾಡ್ತಾ ಇದ್ದಾರೆ. ಇಂತಹ ಪೂಜ್ಯರ ಕಾರ್ಯಗಳಿಗೆ ಎಲ್ಲರೂ ತಮ್ಮ ತನು ಮನದಿಂದ ಸಹಕಾರ ಮಾಡ್ತಾ ಬರ್ತಕ್ಕಂಥದ್ದು ಬಹಳ ಉತ್ತಮ ಸಮಾಜದ ಪ್ರತೀಕ ಅಂತ ನಾನಾದರೂ ಭಾವಿಸಿದ್ದೇನೆ. ಯಾಕೆಂದರೆ ಇವತ್ತು ವೇದಿಕೆ ಮೇಲೆ ಅನೇಕ ಜನ ಗಣ್ಯರು ಮಾತಾಡೋರಿದ್ದಾರೆ. ಹಾಗಾಗಿ ಇದೊಂದು ಪುಸ್ತಕ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ದಾರಿದೀಪವಾಗಿ, ಮುಂದಿನ ಒಂದು ಪೀಳಿಗೆಗೆ ಮೊಬೈಲ್ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು, ಅದರ ಇತಿಮಿತಿಗಳೇನು ಮತ್ತು ಅದರ ಲಾಭ ಏನು ಅನ್ನೋ ಕುರಿತಾಗಿ ಈ ಬಹಳ ಉತ್ತಮವಾದ ರೀತಿಯಿಂದ ಕವಿಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಪುಸ್ತಕವನ್ನು ಖರೀದಿ ಮಾಡುವ ಮೂಲಕ ಮುಂದಿನ ಪುಸ್ತಕಗಳ ಪ್ರಕಟಣೆಗೆ ತಾವೆಲ್ಲರೂ ಕೂಡ ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು, ನಾನು ಕರ್ನಾಟಕ ಸರ್ಕಾರದಿಂದ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ರಾಜ್ಯ ಮಟ್ಟದ ಸದಸ್ಯನಾಗಿ ಈ ಭಾಗದಲ್ಲಿ ಭಾಷೆ ಸಾಹಿತ್ಯ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸುವುದಾಗಿರ್ಬೋದು, ಸಾಹಿತಿ ಕಲಾವಿದರಿಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಪೂಜ್ಯರು ಇವತ್ತು ನಮಗೆ ಇಲ್ಲಿ ಆಹ್ವಾನ ಮಾಡಿ ಮತ್ತು ನಮ್ಮ ವಿಲ್ಸೆಟ್ಟಿ ಪಾಟೀಲ್ ಅವರು, ಶಾಂತಲಿಂಗ ಮಠಪತಿರು ಉಳಿದಂತೆ ಎಲ್ಲ ಸ್ನೇಹಿತರ ಬಳಗಕ್ಕೂ ನಾನು ವೇದಿಕೆ ಎಲ್ಲ ಹಿರಿಯರಿಗೆ ವಂದಿಸಿ ತಮ್ಮೆಲ್ಲರ ಸಹಕಾರದಿಂದ ಗಡಿಭಾಗದಲ್ಲಿ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ಪೂಜ್ಯರಿಗೆ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕೃಷ್ಣ.